ನಾವು ಉಳಿದುಕೊಂಡಿದ್ದಂಥ ಹೋಮ್ ಸ್ಟೇ ಕಾಡುಕಲ್ಲು ಹೋಮ್ ಸ್ಟೇ. ಇದು ಕಳಸದಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ಈ ಹೋಮ್ ಸ್ಟೇಯಲ್ಲಿ ರೂಮುಗಳು ಹಾಗೂ ಬಾತ್ರೂಮ್ಗಳು ಚೆನ್ನಾಗಿವೆ. ತಿಂಡಿ, ಊಟ ಹಾಗೂ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಚೆನ್ನಾಗಿತ್ತು. ಓವರಾಲ್ ಹೇಳಬೇಕು ಅಂತ ಅಂದರೆ ಈ ಹೋಮ್ ಸ್ಟೇ ತುಂಬ ಚೆನ್ನಾಗಿದೆ. ಈಗ ನಮ್ಮ ಪ್ರಯಾಣ ನೇತ್ರಾವತಿ ಫಾರೆಸ್ಟ್ ಚೆಕ್ ಪೋಸ್ಟ್ ಕಡೆಗೆ. ಈ ಹೋಮ್ ಸ್ಟೇಯಿಂದ ನೇತ್ರಾವತಿ ಫಾರೆಸ್ಟ್ ಚೆಕ್ ಪೋಸ್ಟ್ಗೆ 21 ಕಿಲೋಮೀಟರ್ ಆಗುತ್ತೆ. ಹಾಗಾಗಿ ಜೀಪಿನಲ್ಲೇ ಪ್ರಯಾಣ ಮಾಡಬೇಕು. ನೇತ್ರಾವತಿ ಚೆಕ್ ಪೋಸ್ಟ್ ಆಫೀಸ್ ಕಡೆಗೆ ಹೋಗುವ ದಾರಿಯಲ್ಲಿ ಸಿಕ್ಕಂತ ಈ ಕಾಫಿ ಹಾಗೂ ಟೀ ಎಸ್ಟೇಟ್ ನೋಡಲು ಭೂಲೋಕದ ಸ್ವರ್ಗದಂತಿದೆ. ಹಂದವೋ ಹಂದವೋ ಈ ಕನ್ನಡ ನಾಡು, ಹೇ 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 ನನ್ನ ಗೂಡು ಹಲ್ಲಿದೆ ನೋಡು. ಚಂದವೋ ಚಂದವೋ ನನ್ನಯ ಗೂಡು, ಹೇ 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 ನನ್ನ ಹಾಡು ಹಲ್ಲಿದೆ ನೋಡು. ಇದು ನೇತ್ರಾವತಿ ಫಾರೆಸ್ಟ್ ಚೆಕ್ ಪೋಸ್ಟ್. ಇಲ್ಲಿ ಬಂದಂಥ ಎಲ್ಲ ಟ್ರಕ್ ಮೆಂಬರ್ಸ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಹಾಗೆ ಪ್ರತಿಯೊಬ್ಬರಿಗೂ ಪ್ರವೇಶ ಶುಲ್ಕ ಕೂಡ ಇದೆ. ಮೊದಲು ಈ ನೇತ್ರಾವತಿ ಚಾರಣ ಮಾಡಲು ಯಾವುದೇ ಪ್ರವೇಶ ಶುಲ್ಕ ಇರಲಿಲ್ಲ. ಆದರೆ ಅದರ ಜನಪ್ರಿಯತೆಯಿಂದಾಗಿ ಅರಣ್ಯ ಇಲಾಖೆಯು ಈಗ ಪ್ರವೇಶಕ್ಕಾಗಿ ಪ್ರತಿ ವ್ಯಕ್ತಿಗೆ 500 ಶುಲ್ಕ ವಿಧಿಸುತ್ತಿದೆ. ಹಾಗೆ ಪ್ರತಿ 12 ಜನರಿಗೆ ಒಬ್ಬ ಸ್ಥಳೀಯ ಮಾರ್ಗದರ್ಶಿ ಕೂಡ ಕಡ್ಡಾಯವಾಗಿದೆ. ನೇತ್ರಾವತಿ ಟ್ರಕ್ ಕುದುರೆಮುಖ ಶಿಖರಕ್ಕೆ ಪರ್ಯಾಯವಾಗಿ ಇತ್ತೀಚಿನ ದಿನಗಳಲ್ಲಿ ಜನಪ್ರಿಯ ತಾಣವಾಗಿದೆ. ನೇತ್ರಾವತಿ ಟ್ರಕ್ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ದು ಸಂಸೆ ಹಾಗೂ ಬೆಲ್ಲತಂಗಡಿ ನಡುವೆ ಸ್ಯಾಂಡ್ವಿಚ್ ಆಗಿದೆ. ಕುದುರೆಮುಖ ಟ್ರಕ್ ಹೋಲಿಸಿದರೆ ನೇತ್ರಾವತಿ ಟ್ರೆಕ್ಕಿಂಗ್ ಸ್ವಲ್ಪ ಸುಲಭವಾಗಿದೆ. 22 ಕಿಲೋಮೀಟರ್ ಇರುವ ಕುದುರೆಮುಖಕ್ಕೆ ಹೋಲಿಸಿದರೆ ಇದು ಸುಮಾರು 16 ಕಿಲೋಮೀಟರ್ ಆಗಿದೆ. ನೇತ್ರಾವತಿ ಚಾರಣದ ಆರಂಭಿಕ ಭಾಗವು ದಟ್ಟವಾದ ಕಾಡಿನ ಮೂಲಕ ಹಾದು ಹೋಗಬೇಕು. ಹಾಗೆ ಹೋಗುವ ಮಾರ್ಗದಲ್ಲಿ ನಮಗೆ 3 ಸ್ಫಟಿಕ ಸ್ಪಷ್ಟ ಹರಿಯುವ ನೀರಿನ ತೊರೆಗಳನ್ನು ಕಾಣಬಹುದು.
ಶೋಲಾ ಎಂಬುದು ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ ಎತ್ತರದ ಹುಲ್ಲುಗಾವಲುಗಳು ಮತ್ತು ಪೊದೆ ಸಸ್ಯಗಳ ಹೆಸರು. ನೇತ್ರಾವತಿ ಶಿಖರವನ್ನು ತಲುಪಲು ಶೋಲಾ ಅರಣ್ಯದ ಮೂಲಕ ಚಾರಣ ಮಾಡಬೇಕು. ಶೋಲಾ ಕಾಡುಗಳು ಮತ್ತು ಹುಲ್ಲುಗಾವಲುಗಳು ವಿವಿಧ ಜಾತಿಯ ಸಸ್ಯ ಮತ್ತು ಪ್ರಾಣಿಗಳಿಂದ ತುಂಬಿದೆ. ನೇತ್ರಾವತಿ ಟ್ರೆಕ್ಕಿಂಗ್ ಕೈಗೊಳ್ಳಲು ಉತ್ತಮ ತಿಂಗಳುಗಳು ಅಕ್ಟೋಬರ್ನಿಂದ ಫೆಬ್ರವರಿ. ಈ ಅವಧಿಯಲ್ಲಿ ಹವಾಮಾನವು ಆಹ್ಲಾದಕರವಾಗಿ ತಂಪಾದ ತಾಪಮಾನ ಮತ್ತು ಕಡಿಮೆ ಆರ್ದ್ರತೆ ಇರುತ್ತದೆ. ಹಾಗೆಯೇ ಮಳೆಗಾಲದ ನಂತರದ ಅವಧಿಯು ಹಚ್ಚ ಹಸಿರಾಗಿ ಕಾಣಿಸುತ್ತದೆ. ಸುತ್ತಮುತ್ತಲಿನ ಪ್ರದೇಶವು ಇನ್ನಷ್ಟು ಸುಂದರವಾಗಿಯೂ ಕಾಣಿಸುತ್ತದೆ. ಮಾನ್ಸೂನ್ ಸಮಯದಲ್ಲಿ ನೇತ್ರಾವತಿಯ ಮೋಡಗಳು ಆಕಾರ ಮತ್ತು ಮಾದರಿಯ ಪ್ರತಿ ನಿಮಿಷವೂ ಬದಲಾಗುತ್ತದೆ. ಮೋಡಗಳನ್ನು ವೀಕ್ಷಿಸಲು ಮತ್ತು ಆನಂದಿಸಲು ಇದು ಬಹುಶಃ ಕರ್ನಾಟಕದ ಅತ್ಯುತ್ತಮ ಸ್ಥಳಗಳಲ್ಲಿ ಒಂದಾಗಿದೆ. ಮಾನ್ಸೂನ್ ತಿಂಗಳಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು ಮೋಡಗಳೊಂದಿಗೆ ನೇರವಾಗಿ ಪರ್ವತಗಳ ಮೇಲೆ ಅಪ್ಪಳಿಸುತ್ತವೆ ಮತ್ತು ಇಳಿಜಾರಿನ ಉದ್ದಕ್ಕೂ ಏರುತ್ತದೆ. ಇದು ವೀಕ್ಷಕರಿಗೆ ಮಾಂತ್ರಿಕ ದೃಶ್ಯಾವಳಿಯಾಗಿ ಕಾಣಿಸುತ್ತದೆ. ಈ ಮಧ್ಯಮ ಸವಾಲಿನ ಚಾರಣವು ಹಚ್ಚ ಹಸಿರಿನ ಕಾಡುಗಳು, ಸೆರೆ ಹಿಡಿಯುವ ಭೂದೃಶ್ಯಗಳು ಮತ್ತು ಸುಂದರವಾದ ಪರ್ವತ ವೀಕ್ಷಣೆಗಳ ಮೂಲಕ ಸಾಹಸಿಗರನ್ನು ಆಕರ್ಷಿಸುತ್ತದೆ.
ನೇತ್ರಾವತಿ ಚಾರಣವು ಸ್ವತಃ ಒಂದು ಸ್ವರ್ಗವಾಗಿದೆ. ಸುಂದರವಾದ ಬೆಟ್ಟಗಳ ನೋಟಗಳೊಂದಿಗೆ ಮೋಡಗಳು ಕಣ್ಣ ಮುಚ್ಚಾಲೆ ಆಡುವುದನ್ನು ಸಹ ನಾವು ನೋಡಬಹುದು. ಮೋಡಗಳು ಸ್ಪಷ್ಟವಾಗಿದ್ದರೆ ಬಲಭಾಗದಲ್ಲಿ ಕುದುರೆಮುಖದ ಶಿಖರವನ್ನು ಮತ್ತು ಎಡಭಾಗದಲ್ಲಿ ರಾಣಿ ಝರಿಯನ್ನು ಸಹ ನಾವು ನೋಡಬಹುದು. ದೂರದ ದಿಗಂತದಲ್ಲಿ ಇತರ ಪ್ರಮುಖ ಶಿಖರಗಳನ್ನು ಸಹ ನೋಡಬಹುದು. ಕರ್ನಾಟಕದ ಕೆಲವು ಚಾರಣಗಳಲ್ಲಿ ಇದು ಒಂದಾಗಿದ್ದು, ಚಾರಣದ ಉದ್ದಕ್ಕೂ ಅತ್ಯುತ್ತಮವಾದ ವೀಕ್ಷಣೆಗಳನ್ನು ಹೊಂದಿದೆ. ಶಿಖರದಿಂದ ಬೆಳ್ತಂಗಡಿಯ ಸಣ್ಣ ಪಟ್ಟಣಗಳ ಪಕ್ಷಿ ನೋಟವನ್ನು ನೋಡಬಹುದು. ನೇತ್ರಾವತಿ ಶಿಖರವು ಚಾರಣಿಗರಿಗೆ ಜನಪ್ರಿಯ ತಾಣವಾಗಿದ್ದು ಮತ್ತು ಬೆಟ್ಟದ ತುದಿಗೆ ಚಾರಣ ಮಾಡಲು ಸುಮಾರು 2 ಗಂಟೆಗಳ ಸಮಯ ಬೇಕಾಗುತ್ತದೆ. ಹಚ್ಚ ಹಸಿರಿನ ಕಾಡುಗಳು ಮತ್ತು ಜಲಪಾತಗಳ ಮೂಲಕ ಹಾದು ಹೋಗಬೇಕು. ಚಾರಣ ಕುದುರೆಮುಖ ಶಿಖರಕ್ಕೆ ಹೋಲಿಸಿದರೆ ಅಷ್ಟೇನು ಕಷ್ಟಕರವೇನಲ್ಲ. ಶಿಖರದ ಮೇಲೆ ತಲುಪಿದಾಗ ಆ ಬೆರಗುಗೊಳಿಸುವ ನೋಟಗಳು ಎಲ್ಲವನ್ನೂ ಮೌಲ್ಯಯುತವಾಗಿಸುತ್ತದೆ.